ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಗೊತ್ತಿರದ ಒಂದು ಸತ್ಯ ಇದೆ. ರಕ್ಷಿತಾ 6 ದಿನ ಎಲ್ಲಿದ್ದಳು ಗೊತ್ತಾ? ಅವಳು ಹೊರಗೆ ಹೋಗಿಲ್ಲ. ಅವಳು ಅದೇ ಮನೆಯಲ್ಲಿ ಸೀಕ್ರೆಟ್ ರೂಮಿನಲ್ಲಿ ಇದ್ದಳು. ಆ 6 ದಿನ ಯಾರಿಗೂ ಅವಳನ್ನು ನೋಡಿಲ್ಲ, ಆದರೆ ಅವಳು ಎಲ್ಲರನ್ನು ನೋಡ್ತಾ ಇದ್ಲು. ನಿಮ್ಗೆ ತುಂಬಾ ಸ್ವೆಟ್ ಆಗ್ತಾ ಉಂಟು, ನನ್ಗೆ ಕಾಣಿಸ್ತಾ ಉಂಟು ಏನಲ್ವಾ. ಇವರ ಮನೆಯ ಜೊತೆಗೆ ತುಳು ಮಾತಾಡುವಾಗ ಮತ್ತೆ ಮಧ್ಯದಲ್ಲಿ ಕನ್ನಡ ಬರುತ್ತೆ, ಬಟ್ ಪಟ ಪಟ ಮಾಡಿ ನಾವು ತುಳುವೆ ಮಾತಾಡುದು. ಲೀಕೆ ಇದ್ರೆ ನಾನು ಯಾವಾಗ ನನಗೆ ಆಚೆ ಹಾಕಿದ್ದಾರೆ ಅಲ್ವಾ, ಫಸ್ಟ್ ಟೈಮ್ ಆಚೆ ಹಾಕುವಾಗ ನಾನು ಬರಲ್ಲ ಅಂತಾನೆ ನನಗೆ ಇದೆ ಇತ್ತು. ಯಾಕೆ ಕೇಳಿ ನನಗೆ, ಯಾಕೆಂದ್ರೆ ನೋಡಿ ಇಷ್ಟು ಚೆಕಿಂಗ್ ಮಾಡಿ ಅವರು ಬ್ಯಾಗ್ ಅವರು ಹೇಗ ಎಲ್ಲ ಬ್ರ್ಯಾಂಡ್ ಎಲ್ಲ ಕಾಣಿಸ್ಬಾರ್ದು. ಬಿಗ್ ಬಾಸ್ ಮನೆ ಹೋಗುವ ಮುಂಚೆ ಬ್ಯಾಗ್ ಪ್ಯಾಕಿಂಗ್ ಇರುತ್ತೆ. ಒಂದು ಟೀಮ್ ಬರ್ತಾರೆ, ಅವರು ನಮ್ಮ ಬಟ್ಟೆಯಲ್ಲಿ ಇದೆ ಬ್ರ್ಯಾಂಡ್. ಒಂದು ಜನ ನನಗೆ ನೋಡ್ಲಿಕ್ಕೆ ಆಗಲ್ಲ, ಅಷ್ಟು ಸ್ಟ್ರಿಕ್ಟ್ ಮಾಡಿ ಇಟ್ಟಿದ್ದಾರೆ. ಅಲ್ಲ ಅದು ಪರಿಸ್ಥಿತಿ ಅಲ್ಲಿನ ಅದೇ ಒಂದೊಂದು ಪರಿಸ್ಥಿತಿ ಹಂಗೆ ಆಗ್ತಾ ಇತ್ತು. ಈಗೆಲ್ಲ ಮಾಡಿದ್ದಾರೆ. ರಕ್ಷಿತನ ಮನಸ್ಸಲ್ಲಿ ಹಂಗೆ ಇತ್ತಾ ಅಂತ ನಿಮ್ಗೆ ನಾನು ಇವಾಗ ನಾಮಿನೇಟ್ ಮಾಡ್ತೀನಿ, ನೀವು ಅದೇ ಮನಸ್ಸಲ್ಲಿ ನೆಕ್ಸ್ಟ್ ಸಿಚುವೇಶನ್ ಅಲ್ಲಿ ವಿಷಯದಲ್ಲಿ ಬಿಗ್ ಬಾಸ್ ಹೇಳಿದಾರಲ್ವಾ, ನಿಮ್ಮ ಜರ್ನಿಯಲ್ಲಿ ನಿಮ್ಗೆ ಎಷ್ಟು ನಿಮ್ಮ ಡೌನ್ ಫಾಲ್ ಆಗಿದ್ದಾರೆ, ಆಗ ನಂತರ ನಿಮ್ಮ ಗುಡ್ಡು ಬ್ಯಾಡ್. ಅದೇ ನನಗೆ ಆಕ್ಚುಲಿ ಸತ್ಯ ಎಲ್ಲಿ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ. ಪಟ್ ಪಟ್ ಪಟಾಕಿ ಥರ ಕರ್ನಾಟಕ ಜನತೆಯ ಮನಸ್ಸನ್ನು ಗೆದ್ದಂತಹ ನಮ್ಮ ರಕ್ಷಿತಾ. ಹಾಯ್ ನಮಸ್ಕಾರ. ನಮಸ್ಕಾರ ರಕ್ಷಿತಾ, ಹೇಗೆ? ನಿಮ್ಗೆ ತುಂಬಾ ಸ್ವೆಟ್ ಆಗ್ತಾ ಉಂಟು, ನನಗೆ ಕಾಣಿಸ್ತಾ ಉಂಟು. ದುಡಿತಾ ಇದ್ದಾರೆ, ಬೇಗ ತೊಂದುಂಡು ಎಂತ ಹೇಳುದು ನೀವು? ಯಾಕೆ ಮಂಗಳೂರಿಂದ ಬೇಗ ಓಡಿಸ್ಬೇಕಂತದ? ಹಾಗೆಲ್ಲ ಆಕ್ಚುಲಿ ನಿಮ್ಗೆ ಹೇಗಂದ್ರೆ ಬ್ಯಾಂಗ್ಳೂರ್ದು ಕ್ಲೈಮೇಟ್ ಬೇರೆ ಅಲ್ವಾ. ಇಲ್ಲಿ ಯಾರು ಬಂದ್ರೆ ಬ್ಯಾಂಗ್ಳೂರ್ ಅವರು ಫುಲ್ಲು ದುಡಿತಾರೆ ಅಂದ್ರೆ ಸ್ವೆಟಿಂಗ್ಸ್ಗೆ ಅಂತ ಹೇಳುದು ನೀವು? ಬೇವ್ರು ತುಂಬಾ ಬೇವ್ತಾ ಇರ್ತಾರೆ ನೋಡಿ. ರಕ್ಷಿತಾ ನಾನು ಬಂದಾಗಿಂದ ಅದೇ ಒಂದು ಕಾಳಜಿ, ಲೈಕ್ ನಾನು ಸ್ವೆಟಿಂಗ್ಸ್ ಆಗ್ತಾರೆ, ನಮ್ಮ ಬ್ರದರ್ ಎಲ್ಲರೂ ಕೂಡ ಸ್ವೆಟಿಂಗ್ಸ್, ನಮ್ಮ ಫ್ಯಾಮಿಲಿ ಫುಲ್ ಕಂಪ್ಲೀಟ್ ಬಂದಿದ್ದೀವಿ ಇಲ್ಲಿ. ಸೊ ಹಾಗಾಗಿ ತುಂಬಾ ನಾನು ನೋಡಿದಾಗ ಬಿಗ್ ಬಾಸಲ್ಲಿ ಏನು ಅನಿಸುತ್ತೆ ಗೊತ್ತಾ ರಕ್ಷಿತಾ, ನೀನು ತುಂಬ ದೊಡ್ಡ ಹುಡುಗಿ ಥರ, ಏನು ಹಿಂಗೆ ಬ್ಲೌಸ್ಗೆ ಇದು ಲಂಗ ಇಟ್ಕೊಂಡು ಫೈಟ್ ಮಾಡ್ಕೊಂಡು ದೊಡ್ಡ ಹುಡುಗಿ ಥರ ಕಾಣ್ತೀಯ. ಬಟ್ ಇಲ್ಲಿ ನೋಡಿದ್ರೆ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದಂತೆ, ಗೊತ್ತಾ ಮೀನಿಂಗ್ ಅದು? ಗೊತ್ತುಂಟು. ಅಂದ್ರೆ ನೋಡ್ಲಿಕ್ಕೆ ಇಷ್ಟು ಚಿಕ್ಕ ಆದ್ರೆ ಕೂಡ ನಿಮ್ಮ ಕೀರ್ತಿ ದೊಡ್ಡದು. ಎಸ್, ಕರೆಕ್ಟ್ ತಾನೆ. ಎಷ್ಟು ವೆರಿ ಇನ್ನೋಸೆಂಟ್ ಅಂದರೆ ನಿಜವಾಗ್ಲೂ ನಾವು ಕ್ಯಾಮ್ರಾ ಮುಂದೆ ನೋಡಿದಾಗೂ ಇಲ್ಲಿ ನೋಡಿದಾಗ ಯು ಆರ್ ವೆರಿ ಇನ್ನೋಸೆಂಟ್. ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ಕನ್ನಡ ಅವ್ರಿಗೆ ಬರೋದಿಲ್ಲ ಆ್ಯಕ್ಚುಲಿ, ತೊದಲಿಸ್ಕೊಂಡೇ ಮಾತ್ರ ಸ್ಟಾರ್ಟಿಂಗಲ್ಲಿ ಕೂಡ ಈಗಲೂ ಕೂಡ ತೊದಲಿಸ್ಕೊಂಡೇ ಮಾಡೋದು. ಕೆಲವರೆಲ್ಲ ಫೇಕ್ ಅಂತ ಹೇಳಿದರು. ಅವಾಗೇನಿಸ್ತು ನಿಮಗೆ ಫೇಕ್ ಅಂದಾಗ ಬಿಗ್ ಬಾಸಲ್ಲಿ? ಹೇಳುವಾಗ ನನಗೆ ಗೊತ್ತಿತ್ತಲ್ವಾ ಅದೇ ಫೇಕ್ ಅಲ್ಲ ಅಂತ. ಸೊ ನನಗೆ ಅಷ್ಟು ಇದೇ ಇರಲಿಲ್ಲ. ಪರವಾಗಿಲ್ಲ, ಒಂದು ದಿನ ಗೊತ್ತಾಗುತ್ತೆ ಒಂದು ದಿನ ಗೊತ್ತಾಗುತ್ತೆ ಅಂತ ಇದೇ ಇತ್ತು. ಫೀಲ್ ಆಗ್ತಿತ್ತಾ? ಫೀಲ್ ಆಗ್ತಿತ್ತಾ ಅಂದ್ರೆ ನನಗೆ ಬೇಜಾರಾಗ್ತಾ ಇರ್ಲಿಲ್ಲ, ಎಂತ ಇದೇ ಆಗ್ತಾ ಇರ್ಲಿಲ್ಲ. ಬಟ್ ಬಿಕಾಸ್ ಅವರು ಕೂಡ ನನಗೆ ನೋಡುದು ಫಸ್ಟ್ ಟೈಮ್ ಅಲ್ವಾ, ನಾವು ಕೂಡ ಯಾರಿಗೆ ಹೀಗೆ ನೋಡುವಾಗ ನಮ್ಗೆ ಗೊತ್ತಾಗಲ್ಲ ಹಂಗೆ. ಸೊ ನಾವು ಯಾವಾಗ ಟೈಮ್ ಸ್ಪೆಂಡ್ ಮಾಡ್ತೀವಿ ಆಗ ನಂತರ ಗೊತ್ತಾಗುದಲ್ವಾ. ಸೊ ಅವರಿಗೆ ಹೇಗಂದ್ರೆ 3 ತಿಂಗಳು ತನಕ ಗೊತ್ತೇ ಆಗ್ಲಿಲ್ಲ. ಲೈಕ್ ಅರ್ಥ ಆಯ್ತಾ? ದೇ ಸ್ಟಿಲ್ ಥಿಂಕ್ಸ್ ದಟ್ ಎಂತ ಒಂದು ನಾಟಕ ಇದೆ, ಏನೋ ಒಂದು ಸ್ಟ್ರಾಟಜಿ. ಹೌದು. ಸೊ ಬಟ್ ನನಗೆ ಅಷ್ಟು ಇದೇ ಇಲ್ಲ, ಅಷ್ಟಿದಿಲ್ಲ, ಕೇರ್ ಇಲ್ಲ ನೋಡಿ ಸ್ನೇಹಿತರೆ. ಬಟ್ ಶಿ ಈಸ್ ವೆರಿ ಗುಡ್. ನಾನು ನಿಜವಾಗ್ಲೂ ಆಕೆಗೆ ಕನ್ನಡ ಬರೋದಿಲ್ಲ, ತುದ್ಲಿಸ್ಕೊಂಡೇ ಮಾಡೋದು. ಒಂದು ಜ್ಯೂಸ್ ಕೇಳ್ಬೇಕಾದ್ರೆ ಕೂಡ ನನ್ನ ತಾಯಿ ಹತ್ರನೂ ಕೂಡ ತುಂಬ ನೀಟಾಗಿ ಅಮ್ಮ ಜ್ಯೂಸ್ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೂ ತುಂಬ ಕಷ್ಟ ಆಗ್ತಿತ್ತು, ಯಾಕೆಂದರೆ ಆ್ಯಕ್ಚುಲಿ ಅದು ಫೇಕ್ ಅಲ್ಲ. ಮತ್ತೆ ಎಂತ ಗೊತ್ತುಂಟಾ, ನಾನು ಯಾವಾಗ ಬಿಗ್ ಬಾಸ್ ಅಲ್ಲಿ ಇರುವಾಗ ಆ ಟೈಮಲ್ಲಿ ಎಲ್ಲರೂ ಅಲ್ಲಿ ಕನ್ನಡದವರಲ್ವಾ, ಕನ್ನಡ ಮಾತಾಡ್ತಾರೆ. ಆ ಟೈಮಲ್ಲಿ ನನಗೆ ಸ್ವಲ್ಪ ಗೊತ್ತಿತ್ತು ಕನ್ನಡ. ಬಟ್ ಇವಾಗ ಎಂತ ಆಯ್ತು ಗೊತ್ತುಂಟಾ, ಇವಾಗ ಇನ್ನೊಂದು ಜಾಸ್ತಿ ಕಮ್ಮಿ ಆಯ್ತು ನನಗೆ ಅನ್ಸುತ್ತೆ. ಯಾಕೆಂದ್ರೆ ಇಲ್ಲಿ ಬಂದ ನಂತರ ನಾನು ಆಕ್ಚುಲಿ ಫುಲ್ ಲೋಕಲ್ ಪೀಪಲ್ಸ್ ಆಗ್ಲಿ, ನಾನು ಮನೆಯವರು ಆಗ್ಲಿ ಎಲ್ಲ ತುಳುವಲ್ಲಿ ಮಾತಾಡುದು. ನಾನು ಮಧ್ಯದಲ್ಲಿ ಕನ್ನಡ ಬರುತ್ತೆ. ಇವಾಗ 3 ತಿಂಗಳಲ್ಲಿ ಕನ್ನಡನೇ ಮಾತಾಡಿದ್ದೇನಲ್ವಾ. ಇವರ ಮನೆಯ ಜೊತೆಗೆ ತುಳು ಮಾತಾಡುವಾಗ ಮಧ್ಯದಲ್ಲಿ ಕನ್ನಡ ಬರುತ್ತೆ, ಬಟ್ ಪಟ ಪಟ ಮಾಡಿ ನಾವು ತುಳುವೆ ಮಾತಾಡುದು. ಇವಾಗ ಎಂತ ಆಯ್ತು ಅಂದ್ರೆ ಕನ್ನಡ ಮಾತಾಡೋದವರು ಯಾರು ಇಲ್ಲ. ಇವಾಗ ನಾನು ರಘುವನ್ನ ಆಗ್ಲಿ, ರಾಘವೇಂದ್ರ ಅವರು ಆಗ್ಲಿ ಹಾಗೆ ಮಾತಾಡ್ಲಿಕ್ಕೆ ಇದ್ರೆ ಅವರು ಜೊತೆಗೆ ಒಂದು ಮಾತಾಡುವಾಗ ಒಂದು ಕನ್ನಡ ಸ್ವಲ್ಪ ಮಾತಾಡಿದ್ದೀನಿ, ಸ್ವಲ್ಪ
ಇದೇ ಆಗ್ತಾ ಉಂಟು. ಇಲ್ಲಂದ್ರೆ ಯಾರ ಜೊತೆಗೆ ಕನ್ನಡ ಮಾತಾಡ್ಬೇಕು ನಾನು? ನೆಕ್ಸ್ಟ್ ನಾನು ಸಿಗ್ತೀನಲ್ಲ. ಹಾ, ನೀವು ಕಾಲ್ ಮಾಡಿದ್ರೆ ಮಾತಾಡ್ತೀನಿ. ಫೋನ್ ಎತ್ತಿದ್ರೆ ಮಾತ್ರ ಎತ್ತೀನಿ. ರಕ್ಷಿತಾ, ಫಸ್ಟ್ ಟೈಮ್ ನಿನ್ಗೆಲ್ಲ ಮನೇಲಿ ಬಿಗ್ ಬಾಸ್ ಮನೇಲಿ ನಿನ್ಗೆ ಅಂತ ಹೋಗ್ಬಾ ಅಂತ ಹೇಳ್ಬೋದಾ? ಅರ್ಥ ಆಗ್ಲಿಲ್ಲ. ಹೋಗು ಬಾ ಅಂತ ಹೇಳ್ಬೋದಾ? ಹಾ, ಹೋಗು ಬಾ ಅಂತ ಹೇಳಿ ಹೇಳ್ಬೋದಾ? ಹಾ, ಏನು ತೊಂದರೆ ಇಲ್ಲ. ರಕ್ಷಿತಾ, ನಿನಗೆ ಅವಾಗ ನಿನ್ಗೆ ಫೀಲ್ ಆಗಲಿ ಎಲ್ಲರೂ ಒಂದು ಫಸ್ಟ್ ಟೈಮ್ ಸೆಲೆಕ್ಟ್ ಆದಾಗ ನಿನ್ನೆ ಲೈಕ್ ಆಚೆ ಹೋಗ್ತೀಯ ಮತ್ತೆ ಫಸ್ಟ್ ಟೈಮ್ ಆದಾಗ ಅವಾಗ ಎಲ್ಲ ರಿಜೆಕ್ಟ್ ಮಾಡ್ಬಿಡ್ತಾರೆ ನಿಮ್ಗೆ. ಹೌದು. ಅವಾಗ ಮತ್ತೆ ಫೀಲ್ ಮಾಡ್ಕೊಂಡು ನೀನು ಮತ್ತೆ ಹೀಗಾಯ್ತು ಅಂತೆಲ್ಲ ಒಂಥರ ಫೀಲ್ ಮಾಡ್ಕೊಂಡಿದ್ದಲ್ಲ. ಸೊ ಅವಾಗ ಏನು ಅನಿಸ್ತು ಅವಾಗ ಸಿಂಗಲ್ ನಿಂಗೆ ಸೆಲೆಕ್ಟ್ ಆಗಿದ ತಕ್ಷಣ ಮತ್ತೆ ಬರ್ತೀನಿ ಅಂತ ಅನ್ಕೊಂಡಿದ್ದ ಇಲ್ವಾ? ಸತ್ಯ ಹೇಳಲಿಕ್ಕೆ ಇದ್ರೆ ನಾನು ಯಾವಾಗ ನನಗೆ ಆಚೆ ಹಾಕಿದ್ದಾರೆ ಅಲ್ವಾ, ಫಸ್ಟ್ ಟೈಮ್ ಆಚೆ ಹಾಕುವಾಗ ನಾನು ಬರಲ್ಲ ಅಂತಾನೆ ನನಗೆ ಇದೇ ಇತ್ತು. ಯಾಕೆ ಕೇಳಿ ನನಗೆ, ಯಾಕೆಂದ್ರೆ ನೋಡಿ ಇಷ್ಟು ಚೆಕಿಂಗ್ ಮಾಡಿ ಅವರು ಬ್ಯಾಗ್ ಅವರು ಹೇಗ ಎಲ್ಲ ಬ್ರ್ಯಾಂಡ್ ಎಲ್ಲ ಕಾಣಿಸ್ಬಾರ್ದು. ಬಿಗ್ ಬಾಸ್ ಮನೆ ಹೋಗುವ ಮುಂಚೆ ಬ್ಯಾಗ್ ಪ್ಯಾಕಿಂಗ್ ಇರುತ್ತೆ. ಒಂದು ಟೀಮ್ ಬರ್ತಾರೆ, ಅವರು ನಮ್ಮ ಬಟ್ಟೆಯಲ್ಲಿ ಇದೆ ಬ್ರ್ಯಾಂಡ್ ಕಾಣಿಸಿದ್ರೆ ಸ್ಟಿಕ್ಕರ್ ಹಾಕ್ತಾರೆ, ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಮಾಡ್ಕೋಬಹುದು ನಾವು ಅದನ್ನ. ಅಲ್ಲಿ ಬಿಗ್ ಬಾಸ್ ಮನೇಲಿ ಆ ಡ್ರೆಸ್ ನ ಯೂಸ್ ಮಾಡ್ಬೋದಾ? ಹಾ, ಅದೇ ಸ್ಟಿಕ್ಕರ್ ಎಲ್ಲ ಹಾಕಿ ಕಳಿಸ್ತಾರೆ, ಬ್ರ್ಯಾಂಡ್ ಕಾಣಿಸ್ಬಾರ್ದು ಅಂತ. ಅದು ಎಲ್ಲ ಮಚ್ಚಿಟ್ಟಿ ನನ್ಗೆ ಕೊಟ್ಟಿದ್ದಾರೆ. ಬಟ್ ನಾನು ಅಲ್ಲಿಂದ ಹೊರಗೆ ಹಾಕಿದ್ದಾರೆ ಅಲ್ವಾ. ಇಫ್ ನಾನು ಅಲ್ಲಿ ಮತ್ತೊಂದ್ಸತಿ ಬರ್ಲಿಕ್ಕೆ ಇದ್ರೆ ಅವರು ನನಗೆ ಎಲ್ಲ ಲಗೇಜ್ ಎಲ್ಲ ಕೊಡಲ್ಲ ವಾಪಸ್. ಅವ್ರು ಎಂತ ಮಾಡಿದ್ದಾರೆ ಗೊತ್ತುಂಟ, ಬ್ಲೂ ತೊಟ್ಟೆದಲ್ಲಿ ನನಗೆ ಯಾವ್ದು ರೂಮ್ ಎಲ್ಲ ಹಾಕಿದ್ದಾರೆ ಅಲ್ವಾ, ತೊಟ್ಟೆದಲ್ಲಿ ಎಲ್ಲ ನನ್ನ ಬಟ್ಟೆ ಹಾಕಿ ಕೊಟ್ಟಿದ್ದಾರೆ ನನಗೆ. ಅಂದ್ರೆ ನಿಮ್ಗೆ ತೊಟ್ಟೆದಲ್ಲಿ ಅಂದ್ರೆ ತೊಟ್ಟೆ ಬ್ಯಾಗ್ ಪ್ಲಾಸ್ಟಿಕ್ ಅಲ್ಲಿ ಎಲ್ಲ ರೂಮಲ್ಲಿ ಎಲ್ಲ 7-8 ಪ್ಲಾಸ್ಟಿಕ್ ಉಂಟು. ಅದೇ ನೋಡಿ ನನಗೆ ಬೇಜಾರಾಯ್ತು. ಇವಾಗ ನಾನು ಹೋಗಲ್ಲ ಹೊರಗೆ ಅಂತ, ಒಳಗೆ ಅಂತ, ಬಿಕಾಸ್ ನನ್ನ ಎಲ್ಲ ಬಟ್ಟೆ ಆಚೆ ಬಂದಿದೆ. ಅವರು ಇಷ್ಟು 2 ಗಂಟೆಯಲ್ಲಿ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಎಲ್ಲ ನನಗೆ ಒಳಗೆ ಕಳಿಸಿದ್ದಾರೆ. ಒಂದೇ ದಿವಸದಲ್ಲಿ ಎಲ್ಲ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಹಾಕಿ ಕಳಿಸಿದ್ದಾರೆ. ಸೊ ನಿಮ್ಗೆ ಹೇಗೆ ಗೊತ್ತಾಗುದು ನೀವು ಮತ್ತೆ ಹೋಗ್ತೀರಾ ಅಂತ? ಐ ವಾಸ್ ಕನ್ಫರ್ಮ್ ನನಗೆ ಹೋಗ್ಲಿಕ್ಕೆ ಇಲ್ಲ ಅಂತ. ಯಾಕೆಂದ್ರೆ ಅವರು ನನ್ನ ಹೋಗುವ ಇದೇ ಮಾತಾಡ್ತಾ ಇದ್ರು. ಅವರು ವಿಷ್ಣು ಸರ್ ಇದ್ದಾರಲ್ವಾ, ಒಂದು ಇವಾಗ ಸ್ವಲ್ಪ ಅದೇ ಆಗ್ಬೇಕಲ್ವಾ, ಅಂದ್ರೆ ಟೆಲಿಕಾಸ್ಟ್ ಆಗ್ಬೇಕಲ್ವಾ, ಅದಕ್ಕೆ ಮುಂಚೆ ನಾನು ಮನೆಗೆ ಬರ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಎಲ್ಲರಿಗೆ ಮತ್ತೆ ಗೊತ್ತಾಗುತ್ತಲ್ವಾ, ಅವರ ಒಂದೊಂದು ಸೀಕ್ರೆಟ್ ಇರುತ್ತಲ್ವಾ. ಟೆಲಿಕಾಸ್ಟ್ ಹಾಕುವ ಮುಂಚೆನೆ ನಾನು ಇಲ್ಲಿ ಬಂದು ಹೇಳಿದ್ರೆ ನಾನು ಆಚೆ ಬಂದಿದ್ದೀನಿ, ಅವರ ಇದೇ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಒಂದು ಪ್ರೋಟೋಕಾಲ್ ಇರುತ್ತೆ. ಅದಕ್ಕೆ ಅವರು ಒಂದು 3 ದಿವಸ ನನಗೆ ಒಳಗೇನೆ ಇಟ್ಟಿದ್ದಾರೆ, ಬ್ಯಾಗ್ಸ್ ಎಲ್ಲ ಕೊಟ್ಟಿದ್ದಾರೆ ನನಗೆ. ಐ ವಾಸ್ ಕನ್ಫರ್ಮ್, ಬಟ್ ಸ್ಟಿಲ್ ನಾನು ಅಳ್ತಾ ಇದ್ದೀನಿ ಅಲ್ಲಿ. ನೋಡಿದೆ ನಾನು. ಹೌದು. ನೀವು ಹೇಗ ನೋಡಿದ್ದೀರಾ? ನೀವು ಫೀಲ್ ಮಾಡ್ಕೊಂಡು ಅದು ಹೋಗ್ಬೇಕಾದ್ರೆ ಇದರಲ್ಲಿ ಯಾವ್ದಪ್ಪ ಲಗೇಜ್ ಇಟ್ಕೊಂಡು ಬಂದಿರಲ್ಲ, ಇದರಲ್ಲಿ ಫ್ಲೈಟ್ ಇದ್ರದಲ್ಲ ಅನ್ಸುತ್ತಲ್ಲ, ಏರ್ಪೋರ್ಟ್ ಇಂದ. ಅಯ್ಯೋ ಅಲ್ಲ, ಗಾಡಿಯಲ್ಲಿ, ಕಾರಲ್ಲಿ. ಏರ್ಪೋರ್ಟ್ ಅಲ್ಲಿ ಒಂದ್ಸರಿ ನೋಡಿದ್ನಲ್ಲ, ಯಾರ ಬೇರೆಯವ್ರು ಹಾಕಿದ್ರಲ್ಲ. ಇಲ್ಲ ಅದೇ ಸುಳ್ಳು. ಅದೇ ಸುಳ್ಳು. ಅರೆ ನಾನು ಬಿಗ್ ಬಾಸ್ ಮನೆ ಉಂಟಲ್ವಾ ಇಲ್ಲಿ, ಇಲ್ಲಿಂದ ಒಂದು ಸ್ವಲ್ಪ 10 ಕಿಲೋಮೀಟರ್ ಆಚೆ ಒಂದು ರೂಮು, ಅಲ್ಲಿ ಎಂತ ಇಲ್ಲ, ಎಂತ ಕನೆಕ್ಷನ್ ಇಲ್ಲ, ಒಂದು ಜನ ಮಾತಾಡ್ಲಿಕ್ಕೆ ಇಲ್ಲ. ನನ್ನ ಜೊತೆಗೆ ಒಂದು ಶ್ಯಾಡೋ ಇರ್ತಾರೆ, ಬಿಗ್ ಬಾಸ್ ಒಂದು ಶ್ಯಾಡೋಗೆ ಹಾಕ್ತಾರೆ ನನ್ನ ಜೊತೆಗೆ, ಅಂದ್ರೆ ಬಿಗ್ ಬಾಸ್ ಟೀಮ್ಗೆ ಒಂದು. ಅವರು ನನಗೆ ನೋಡ್ಕೊಳ್ತಾರೆ ಎಂತ ನನಗೆ ಬೇಕು ಹಾಗೆ ತೊಟ್ಟೆ. ನಾನು ಅವರಿಗೆ ಹಾಗೆ ಕೇಳುದು, ನಾನು ಎಲ್ಲಿ ಹೋಗುದು, ಬಿಗ್ ಬಾಸ್ ಮನೆಯಲ್ಲಿ ಹೋಗುದಾ, ನನ್ನ ಮನೆಯಲ್ಲಿ ಹೋಗುದಾ, ಅದೇ ಒಂದು ಹೇಳಿ ನನಗೆ. ಫಸ್ಟ್ ಟೈಮ್ ಆಚೆ ಹೋಗುವಾಗ ಅವರು ಹೇಳುದಿಲ್ಲ ನನಗೆ. 6 days ಅಲ್ಲಿ ನನಗೆ ಗೊತ್ತಾಯ್ತು ನಾನು ಮತ್ತೆ ಒಳಗೇನೆ ಹೋಗ್ತಾ ಇದ್ದೀನಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ. ಅಂದ್ರೆ ನೀವು ಕಂಪ್ಲೀಟ್ ಊರಿಗೆ ಬಂದಿರ್ಲಿಲ್ಲ, ಅಲ್ಲೇ ಇದ್ದಿದ್ರಾ? ಅಲ್ಲಿಯೇ ಬಿಗ್ ಬಾಸ್ ಮನೆಯಲ್ಲಿ ಒಂದು 10 ಕಿಲೋಮೀಟರ್ ಆಚೆ. ಓಕೆ. ಮತ್ತೆ ಅಲ್ಲಿಗೆಲ್ಲೋ ಇತ್ತು. ಹಾ, ಬಟ್ ತುಂಬಾ ಇದೆ, ಒಂದು ವಿಂಡೋ ಇಲ್ಲ. ವಿಷ್ಣು ಸರ್ ನೋಡಿದ್ದಾರೆ ನನ್ನ ರೂಮ್, ಲಾಸ್ಟ್ ಡೇಗೆ ಬಂದಿದ್ದಾರಲ್ವಾ. ಒಬ್ಬೋ ಇಲ್ಲಿ ಇಟ್ಟಿದ್ದೀವ ಅಂದ್ರೆ ತುಂಬಾ ಸ್ಟ್ರಿಕ್ಟ್, ಯಾರಿಗೆ ಗೊತ್ತಿರಲ್ಲ, ಒಂದು ಜನ ನನ್ಗೆ ನೋಡ್ಲಿಕ್ಕೆ ಆಗಲ್ಲ, ಅಷ್ಟು ಸ್ಟ್ರಿಕ್ಟ್ ಮಾಡಿ ಇಟ್ಟಿದ್ದಾರೆ ನನ್ಗೆ. ಮತ್ತೆ ಅವಾಗಾದ್ರೂ ಅನ್ಸ್ಲಿಲ್ವಾ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಅನ್ಸ್ಲಿಲ್ವಾ? ಅವಾಗಾದ್ರೂ ಅಟ್ಲೀಸ್ಟ್ 6 days ಇಟ್ಟಿದ್ರಲ್ಲ ಸಪರೇಟ್ ಆಗಿ ನಿಮ್ಮೊಬ್ರನ್ನೇ. ಇಲ್ಲ, ನನ್ಗೆ ಎಂತ ಅನ್ಸುದು ಅಂದ್ರೆ ಪ್ರೋಟೋಕಾಲ್ ಅಲ್ವಾ, ಇವಾಗ ಪ್ರೋಟೋಕಾಲ್ ನಂತರ ಮನೆಗೇನೆ ಕಳಿಸ್ತಾರೆ ಅಂತ. ಹೌದು. ಸೆಲೆಕ್ಟ್ ಆಗಿದ್ದು ಹೇಗೆ ಬಿಗ್ ಬಾಸ್ಗೆ? ಆಕ್ಚುಲಿ ನಾನು ಎಂತ ಸೆಲೆಕ್ಟ್ ಆಗಲಿಲ್ಲ, ನನಗೆ ಆಕ್ಚುಲಿ ಡೈರೆಕ್ಟ್ ಪ್ರಕಾಶ್ ಸರ್ ಜೊತೆಗೆ ಯಾರು ಒಂದು ವಿಷ್ಣು ಸರ್ ಜೊತೆ ಯಾರು ಒಂದು ಲೇಡಿ ಇದ್ದಾರೆ, ಅವರ ಕರ್ಲಿ ಹೇರ್, ಅವರ ಹೆಸರು ನನಗೆ ಗೊತ್ತಿಲ್ಲ. ಅವರೇ ಒಂದು ಫೋನ್ ಮಾಡಿದ್ದಾರೆ, ಡೈರೆಕ್ಟ್ ಹೇಳಿದ್ದಾರೆ ಬಿಗ್ ಬಾಸ್ಗೆ ಬರ್ತೀಯಾ. ಹಾ, ನನಗೆ ಫಸ್ಟ್ ಶಾಕ್ ಆಯ್ತು. ನಾನಾ ಸರಿಯಾಗಿ ಕಾಲ್ ಮಾಡಿದ್ದೀರಾ, ನನಗೇನೆ ಕಾಲ್ ಮಾಡಿದ್ದೀರಾ ಅಂತ ಕೇಳಿದ್ದೀನಿ. ನನಗೆ ಇದೇ ಆಗ್ಲಿಲ್ಲ, ನಂಬಿಕೆ ಆಗಲಿಲ್ಲ. ಹಾ, ಆಗ ನಂತರ ಒಂದೇ ಕಾಲಲ್ಲಿ ಅವರು ನನಗೆ ಹೇಳಿದ್ದಾರೆ ಬಾ ಅಂತ ಹೇಳಿದ್ದಾರೆ. ಆಗ ನಂತರ ನಾನು ಪ್ರಕಾಶ್ ಸರ್ ಜೊತೆಗೆ ಒಂದೇ ಸತಿ ಮೀಟ್ ಆಗಿದ್ದೀನಿ. ಆಗ ನಂತರ ಅವ್ರು ಹೇಳಿದ್ದಾರೆ ಬಿಗ್ ಬಾಸ್ಗೆ ಬಾ. ಸೆಲೆಕ್ಟ್ ಆಗಿದ್ದೀರಾ ಅಂತ ಅವಾಗ ಏನು ಅನಿಸ್ತು? ಮನೇಲೆಲ್ಲ ಫ್ಯಾಮಿಲಿಲೆಲ್ಲ ಹೇಗೆ? ನನ್ನ ಫ್ಯಾಮಿಲಿ ಅವರಿಗೆ ತುಂಬಾ ಖುಷಿ ಆಯ್ತು. ಖುಷಿ ಆಗಿತ್ತಾ?
ತುಂಬಾ ಖುಷಿ ಆಯ್ತು. ಮತ್ತೆ ಪ್ರಿಪರೇಷನ್ಸ್ ಎಲ್ಲ ಹೇಗೆ ಮಾಡ್ತೀರಾ? ಪ್ರಿಪರೇಷನ್ ಎಂತ ಮಾಡಲಿಲ್ಲ ಆ್ಯಕ್ಚುಲಿ. ಬಿಗ್ ಬಾಸ್ ಸ್ಟಾರ್ಟ್ ಆಗೋ ಒಂದು 15-20 ದಿವಸ ಮುಂಚೆ ನನಗೆ ಗೊತ್ತಿತ್ತು. ಬಟ್ ನಾನು ಹೇಗಂದ್ರೆ ಬಟ್ಟೆ ಕೂಡ ನಾನು ಹೇಗಂದ್ರೆ ನನ್ನನೇ ಮನೆಯ ಬಟ್ಟೆ ಎಲ್ಲ ತಕೊಂಡು ಹೋಗಿದ್ದೀನಿ. ಓಕೆ, ಎಂತ ಅದೇ ಕೂಡ ಇಲ್ಲ, ಪ್ರಿಪರೇಷನ್ ಹಾಗೆ ಎಂತ ಇಲ್ಲ ಹಾಗೆ. ಮತ್ತೆ ನನ್ನ ಇದೇ ಉಂಟಲ್ವಾ ವಾಟ್ಸಪ್, ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ನಂಬಲಿಕ್ಕೆ ಆಗಲ್ಲ, ಬಿಗ್ ಬಾಸ್ ಅವರು ನನಗೆ ಕರೀದ್ರಲ್ವಾ, ಅಂದ್ರೆ ಇವಾಗ ನನ್ನ ಎಂಟ್ರಿ ಮುಂಚೆ ನನಗೆ ಒಂದು ರೂಮ್ ಕೊಟ್ಟಿದ್ದಾರೆ. ರೂಮಲ್ಲಿ ನಾನು ನನ್ನ ಸಿಸ್ಟರ್ಗೆ ಹೇಳುದು, ಮುನಿ ಕೊಲೆಬ್ ಹೀಗೆ ಅಕ್ಸೆಪ್ಟ್ ಮಾಡುದು, ಒಂದು ವೇಳೆ ಬಿಗ್ ಬಾಸ್ ನಿನ್ಗೆ ಕೊಲೆಬ್ ಕೊಟ್ರೆ ಕೊಲೆಬ್ ಹೀಗೆ ಅಕ್ಸೆಪ್ಟ್ ಮಾಡುದು ಅಂತ. ನಾನು ಶ್ಯಾಡೋ ಇದ್ದಾರೆ ನನ್ನ ಜೊತೆಗೆ, ಅವರು ನನಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹೇಳುದು ಮುನಿ ಲೇಟ್ ಆಗ್ತಾ ಉಂಟು, ಮುನಿ ಹೀಗೆ. ಸೊ ಹಾಗೆ ಮಾಡಿ ಹೋಗಿದ್ದೀನಿ. ಹಾ ಸಾರಿ, ಹಾಗೆ ಮಾಡಿ ರಪ ಹೇಳಿ ಒಂದು ಸ್ಪಾಟ್ 5 ನಿಮಿಷದಲ್ಲಿ ಹೇಳಿ ಹೋಗಿದ್ದೀನಿ. ಓಕೆ, ಈಗ ನೀವು ಸಪ್ರೇಟ್ ಒಂದು 6 ಡೇಸ್ ಆಚೆ ಇದ್ರಿ ಅಂತಂದ್ರೆ ಅಲ್ಲಿ ಟಿವಿ ಆ ಥರ ಏನಾದ್ರು ಬಿಗ್ ಬಾಸ್ ಏನಾದ್ರು ನೋಡ್ತಾ ಇದ್ರಾ ನೀವು? ಅಲ್ಲಿ ಇಲ್ಲ, ನನ್ಗೆ ಯಾರ್ದು ಹೆಸರು ಕೂಡ ಗೊತ್ತಿಲ್ಲ. ಮತ್ತೆ ಏನ್ ಅನ್ಕೊಂಡಿದ್ರಿ? ಎಲ್ಲ ಹೊರಗಡೆ ನಾವೆಲ್ಲ ನೋಡೋರು, ಮತ್ತೆ ಅಲ್ಲಿ ಮನೇಲಿರೋರು ಬಿಗ್ ಬಾಸ್ ಇವ್ರು ಆಚೆ ಕಳಿಸ್ಬಿಟ್ಟು ಎಲ್ಲ ಅಂದ್ರೆ ಪ್ಲಾನ್ ಮಾಡ್ಕೊಂಡು ಮತ್ತೆ ಸೆಕೆಂಡ್ ಟೈಮ್ ಎಂಟ್ರಿ ಆಗಿರೋದು ಅಂತ ಬಂದಿತ್ತು. ಹೌದು, ಇಲ್ಲ ಮದರ್ ಪ್ರಾಮಿಸ್ ಹಾಗೆ ಅಂತ ಇಲ್ಲ, ಅದೇ ಇದೇ ಇಲ್ಲ. ಅಲ್ಲ ಹೇಳ್ತಾ ಇದ್ದಿದ್ದು ಜನರಿಗೆ ಕೂಡ ನಮ್ನೆಲ್ಲ ನೋಡಿರ್ತಾರೆ, ಮತ್ತೆ ಹೇಗೆ ಯಾರ ಹತ್ರ ಹೇಗಾಗಿರ್ಬೇಕು, ರಕ್ಷಿತನ್ಗೆಲ್ಲ ಚೆನ್ನಾಗಿ ಗೊತ್ತಿತ್ತು ಅನ್ನೋ ತರ ಅಂದ್ರೆ ಬರ್ತಾ. ಹೌದು, ನಾನು ನಿಮ್ಗೆ ಸತ್ಯ ಹೇಳ್ತೀನಿ, ಇವಾಗ ನಿಮ್ಗೆ ಕೂಡ ಹಂಗೆ ಅನ್ಸ್ಬೋದು, ಬಟ್ ಅದೇ ನನ್ಗೆ ಸತ್ಯ ಗೊತ್ತುಂಟು. ಇದೆ ಎಂತ 1% ಕೂಡ ಸ್ಕ್ರಿಪ್ಟೆಡ್ ಅಲ್ಲಿ ಇಲ್ಲ, ಇದೆ ಫುಲ್ಲು ರಿಯಾಲಿಟಿ ಶೋ. ನೀವು ಬೇಕಿದ್ರೆ ವಿಷ್ಣು ಸರ್ಗೇನೆ ಕೇಳಿ. ಮತ್ತೆ ಎಂತ ಗೊತ್ತುಂಟಾ ನಿಮ್ಗೆ ಹೇಳಿ. ನಾನು ಎಂತ ಹೇಳ್ತೀನಿ ಅಂದ್ರೆ ಅದೇ ನಿಮ್ಗೆ ಕೂಡ ಗೊತ್ತಾಗಲ್ಲ. ನೀವು ಒಂದು ವೀಕ್ಷಕರೇ ನೋಡುವಾಗ ಒಂದು 100 ಪರ್ಸ್ಪೆಕ್ಟಿವ್ ಇಡ್ತೀರಾ. ಓ ಇದು ಸ್ಕ್ರಿಪ್ಟಾ, ಓ ಇದೇ ಹೇಗೆ ರಕ್ಷಿತ ಎಲ್ಲಿ ಇರ್ಬೋದು, 100 ಜನ 100 ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಬಟ್ ರಿಯಾಲಿಟಿ ನನಗೆ ಗೊತ್ತುಂಟಲ್ವಾ, ನಾನು ಹೇಳ್ತಾ ಇದ್ದೀನಲ್ವಾ. 6 ದಿವಸ ಟಿವಿಲ ಶಾವರಿಂದ ಬೆಡ್. ನನಗೆ ಊಟಗೆ ಎಂತ ಬಿಗ್ ಬಾಸ್ ಕಮ್ಮಿ ಮಾಡಲಿಲ್ಲ, ಎಂತ ಬೇಕು ನಾನು ಎಲ್ಲ ತಿನ್ಕೋಬಹುದು. ಬಟ್ ಆ ಟೈಮಲ್ಲಿ ನಿಮ್ಗೆ ಹೇಗಂದ್ರೆ ನೀವು ಇಷ್ಟು ಅನ್ನ ತಿಂದ್ರೆ ಸಾಕು ಅಂತ ಅನ್ಸುತ್ತೆ, ಅನ್ನ ಕೂಡ ತಿನ್ಲಿಕ್ಕೆ ಮನಸ್ಸಾಗಲ್ಲ. ಬಿಕಾಸ್ ಯು ಆರ್ ಹರ್ಟೆಡ್, ನಿಮ್ಗೆ ಎಂತಂತ ಗೊತ್ತಿಲ್ಲ, ಯು ಆರ್ ಬ್ರೋಕನ್. ಅಷ್ಟು ಅಂದ್ರೆ ಈಗ ಎಲ್ಲರೂ ನೀವು ಒಂದೇ ಸರಿ ಟಾರ್ಗೆಟ್ ಮಾಡ್ತಾ ಇದ್ರಲ್ಲ, ಅವಾಗ ಟಾರ್ಗೆಟ್ ಅಲ್ಲ, ಅದು ಪರಿಸ್ಥಿತಿ ಅಲ್ಲಿನ. ಹಾ, ಅದೇ ಒಂದೊಂದು ಪರಿಸ್ಥಿತಿ ಹಂಗೆ ಆಗ್ತಾ ಇತ್ತು. ಈಗೆಲ್ಲ ಹೇಗೆ ಟಾರ್ಗೆಟ್ ನನ್ಗೆ ಅನ್ಸಲ್ಲಪ್ಪ. ಯಾಕೆಂದ್ರೆ ಎಲ್ಲರೂ ಹೇಳ್ತಾರೆ ಜಗಳ ಹೇಗೆ ಗೊತ್ತುಂಟ, ಜಗಳ ನ್ಯಾಚುರಲ್ ಆಗಿ ಆಗುದು. ನಾವು ಅನ್ಕೊಳ್ತೀವಿ ಎಂತ ಮಾರೆ ಸುಮ್ನೆ ಜಗಳ ಸ್ಕ್ರಿಪ್ಟೆಡ್. ಅದೇ ಪರಿಸ್ಥಿತಿ ಹಂಗೆ ಬರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಇವಾಗ ಚೆನ್ನಾಗಿ ಇರ್ತೀವಿ, ಬಿಗ್ ಬಾಸ್ ಹೇಳ್ತಾರೆ ಯಾರು 4 ಜನಕ್ಕೆ ನಾಮಿನೇಟ್ ಮಾಡಿ. ಅಯ್ಯ, ನಾನು ನಿಮ್ಮ 1% ಬೇಜಾರಾಗುತ್ತಲ್ವಾ ನನ್ನ ಮನಸ್ಸಲ್ಲಿ, ಅದೇ ನಾನು ಒಂದು ಮನಸ್ಸಲ್ಲಿ ಇರ್ತಾರಲ್ವಾ. ಇವಾಗ ಬಿಗ್ ಬಾಸ್ ಹೇಳ್ತಾರೆ ನಾಮಿನೇಷನ್ ಮಾಡಿ, ಎಂತ ಮಾಡ್ತೀರಾ? ಅದೇ 1% ತಗೊಳ್ತೀರಾ ಹೊರಗೆ ತಗೊಳ್ಳುವಾಗ ಎಂತ ಆಗುತ್ತೆ, ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಓ ರಕ್ಷಿತಾ ಯಾಕೆ ಹಂಗೆ ಥಿಂಕ್ ಮಾಡಿದ್ದಾರೆ, ರಕ್ಷಿತಾನ ಮನಸ್ಸಲ್ಲಿ ಹಂಗೆ ಇತ್ತಾ ಅಂತ. ನಿಮ್ಗೆ ನಾನು ಇವಾಗ ನಾಮಿನೇಟ್ ಮಾಡ್ತೀನಿ, ನೀವು ಅದೇ ಮನಸ್ಸಲ್ಲಿ ಇರ್ತೀರಾ. ನೆಕ್ಸ್ಟ್ ಸಿಚುವೇಶನ್ ಅಲ್ಲಿ ಅಷ್ಟು ದೊಡ್ಡ ಇರಲ್ಲ ಸಿಚುವೇಶನ್, ಆದ್ರೆ ಕೂಡ ನೀವು ಬಿಸಿಯಾಗಿ ಬ್ಲಾಸ್ಟ್ ಆಗ್ತೀರಾ. ಬಿಕಾಸ್ ಹಂಗೇನೆ ಗೊತ್ತಾಯ್ತಾ, ನ್ಯಾಚುರಲ್ ಆಗಿ ಗಲಾಟೆ ಆಗುತ್ತೆ. ಸೊ ಅಲ್ಲಿ